ಲೈಫ್ ಇಸ್ ಎ ಜರ್ನಿ, ಆದರೆ ಇವರಿಗೆ ಜರ್ನಿನೇ ಲೈಫ್. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ನಾಣ್ಣುಡಿ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ದೇಶ ಸುತ್ತುವುದಿರಲಿ, ನಮ್ಮ ಸುತ್ತಮುತ್ತ ಇರುವ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲು ಕೆಲವರು ಮನಸ್ಸು ಮಾಡಿರೋದಿಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಜನ ಯೂಟ್ಯೂಬರ್ಸ್ ತಮ್ಮದೇ ಆದ ಚಾನೆಲ್ ಶುರು ಮಾಡಿ ನಮಗೆ ತಿಳಿಯದ, ನಾವು ನೋಡಿರದ ಅನೇಕ ಹೊಸ ವಿಷಯಗಳನ್ನು ತಿಳಿಸಿಕೊಡ್ತಾರೆ. ನಾವು ಅಂತಹ ಒಬ್ಬ ಟ್ರಾವೆಲ್ ಯೂಟ್ಯೂಬರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ನೀವು ಡಾಕ್ಟರ್ ಬ್ರೋ ಅಂದ್ಕೊಂಡ್ರಾ? ಎಸ್, ಅವರು ಇದೇ ಲಿಸ್ಟ್ಗೆ ಸೇರ್ತಾರೆ. ಆದರೆ ನಾವು ಕನ್ನಡ ನಾಡು ನುಡಿ ಬಗ್ಗೆ ಅಪಾರ ಅಭಿಮಾನವುಳ್ಳ ಮತ್ತೊಬ್ಬ ಅಭಿಮಾನಿಯ ಬಗ್ಗೆ ಹೇಳೋಕೆ ಹೊರಟಿದ್ದೀವಿ. ಸುಮಾರು 75 ದೇಶಗಳನ್ನ ಸುತ್ತಾಡಬೇಕು, ಅಲ್ಲಿನ ಸ್ಥಳಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಅದು ನಮ್ಮ ಕರ್ನಾಟಕದ ಲಾಂಛನವನ್ನ ಹಿಡಿದು ಹಾಗೂ ಕರ್ನಾಟಕದ ನೋಂದಣಿಯಾದ ಮಹೀಂದ್ರಾ ಸ್ಕಾರ್ಪಿಯೋದಲ್ಲಿ ಪ್ರಪಂಚ ಪರ್ಯಟನೆಗೆ ಹೊರಟಿರೋ ವ್ಯಕ್ತಿ ನಮ್ಮ ಕರಾವಳಿಯ ಹುಡುಗ ಸಿನಾನ್. ಇವರು ಮೂಲತಃ ಮಂಗಳೂರಿನವರು. ಯುನೈಟೆಡ್ ವಂಡರ್ಸ್ ಚಾನೆಲ್ ಹೊಂದಿರೋ ಇವರು ಬೇರೆ ಬೇರೆ ದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ಪ್ರಸಿದ್ಧ ಸ್ಥಳಗಳು ಮತ್ತು ಅಲ್ಲಿನ ಜನರ ಜೀವನ ಶೈಲಿಯನ್ನ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಕರುನಾಡಿನ ಐತಿಹಾಸಿಕ ವೈಭವವನ್ನ ತಿಳಿಸುವಂತಹ ನಿಟ್ಟಿನಲ್ಲಿ ಅವರು ಟ್ರಾವೆಲ್ ಮಾಡುತ್ತಿರುವ ಕಾರನ್ನ ಕರ್ನಾಟಕದ ಹಂಪಿ, ಜೋಗ್ ಫಾಲ್ಸ್, ಗೋಲ್ ಗುಂಬಜ್ ಹೀಗೆ ನಮ್ಮ ರಾಜ್ಯ ಹಾಗೂ ದೇಶದ ಸುಪ್ರಸಿದ್ಧ ಸ್ಥಳಗಳ ಚಿತ್ರದ ಗ್ರಾಫಿಕ್ ಡಿಸೈನ್ ಕಾರಿನ ಹೊರಗೆ ಮಾಡಿಸಿಕೊಂಡಿದ್ದು, ಇದು ನೋಡಲು ತುಂಬಾ ಆಕರ್ಷಕವಾಗಿದ್ದು ನೋಡುಗರ ಕಣ್ಮನ ಸೆಳೆಯುವಂತಿದೆ. ರಲ್ಲಿ ತಮ್ಮ ಕನಸಿನ ಪಯಣವನ್ನ ಆರಂಭಿಸಿರುವ ಸಿನಾನ್ ಕರ್ನಾಟಕದ ಕೆಲವು ಸ್ಥಳಗಳನ್ನ ಹಾದು ಹೋಗಿದ್ದಾರೆ. ಅಲ್ಲದೆ ಪುನೀತ್ ಅಭಿಮಾನಿಯಾದ ಇವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಭೇಟಿ ಮಾಡಿ ಪುನೀತ್ ರವರ ಭಾವಚಿತ್ರವನ್ನ ತಮ್ಮ ಕಾರಿನ ಹಿಂಭಾಗದಲ್ಲಿ ಹಾಕಿಕೊಂಡು ತಮ್ಮ ಜರ್ನಿಯನ್ನ ಪ್ರಾರಂಭಿಸಿದ್ದಾರೆ. ಭಾರತದಲ್ಲಿ ಇದೊಂದು ಇತಿಹಾಸವನ್ನ ಸೃಷ್ಟಿಸಲು ಹೊರಟಿರುವ ಸಿನಾನ್ ಪಾಕಿಸ್ತಾನ ಮತ್ತು ಇರಾನ್ ದೇಶವನ್ನ ಹೊರತುಪಡಿಸಿ ಉಳಿದ 75 ದೇಶಗಳನ್ನು ಸುತ್ತಾಡುವ ಗುರಿ ಹೊಂದಿದ್ದಾರೆ. ಕರ್ನಾಟಕದಿಂದ ದುಬೈಗೆ ಪ್ರಯಾಣ ಮಾಡಿದ್ದು ಅಲ್ಲಿನ ಸ್ಥಳಗಳನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದು ಇದೊಂದು ವಿಭಿನ್ನ ಹಾಗೂ ವಿಶಿಷ್ಟ ಪ್ರಯತ್ನವಾಗಿದ್ದು ನೋಡುಗರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇವರ ಈ ಜರ್ನಿ ಸುಖಕರವಾಗಿರಲಿ ಎಂದು ಆಶಿಸೋಣ. ಸೋಲೋ ಟ್ರಾವೆಲರ್ ಸಿನಾನ್ಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಇಂಪ್ಯಾಕ್ಟ್. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.